ಹೆಣ್ಣು ಹೊನ್ನು ಮಣ್ಣಿನ ದಾಹ ಮನುಷ್ಯನ ನೆತ್ತಿಗೇರಿದ್ರೆ ಮನುಷ್ಯ ರಾವಣನಾಗ್ಬಿಡ್ತಾನೆ. ಕೆಟ್ಟ ಕಾಲದಲ್ಲಿ ಕೆಟ್ಟವನೇ ರಾಜ್ಯವಾಳೋದು, ಕೆಟ್ಟದನ್ನೇ ಮಾರ್ಕೆಟ್ ಮಾಡೋದು. ಇವಾಗಿನ ಹುಡುಗರು ಕೆಟ್ಟದಕ್ಕೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಕೆಟ್ಟವರು ಅವ್ರ ಜೀವ ಉಳಿಸ್ಕೊಳ್ಳೋಕೆ ಇವರ ಜೀವನ ಜೊತೆ ಆಟ ಆಡ್ತಾರೆ. ಗುರು, ಇಷ್ಟು ದಿನ ನಡೆದದ್ದೆಲ್ಲ ನಡೆದೋಯ್ತು. ಇನ್ನು ಮುಂದೆ ನೀನು ಬಾಳಿ ಬದುಕಬೇಕಾದವನು. ಮತ್ತೆ ಚಂಡಾಳ ಸುದ್ದಿಗೆಲ್ಲ ಹೋಗ್ಬೇಡ. ನಿನ್ಗೊಂದು ಕೆಲಸ ಹುಡುಕೊಡ್ತೀನಿ, ಮಾಡ್ತೀಯಾ? ಅದರಲ್ಲಿ ಹೆಂಗಿದೆ, ಮಾಡ್ತೀನಿ. ಸರಿ ಚಿಕ್ಕಪ್ಪ, ಅಪ್ಪ ಅಮ್ಮನ ನೋಡ್ಕೊಂಬರ್ಬೇಕು ಅನ್ನಿಸ್ತಿದೆ, ಹೋಗ್ಬಿಟ್ಟು ಬರ್ತೀನಿ. ಅಣ್ಣ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಬೆಳಗ್ಗೆ ಬಂದೆ. ಹೌದಾ? ಏನು ಕಾಲೇಜಿಗೆ ಹೋಗ್ತಾ ಇದೆಯಾ? ಹ್ಞೂ ಅಣ್ಣ, ಹೋಗ್ತಾ ಇದ್ದೀನಿ. ಸರಿ. ಅಣ್ಣ, ನೀವಿಲ್ಲದೆ ಇರುವಾಗ ಹರಿ ಮತ್ತು ಗಿಣಿ ಮಧ್ಯೆ ಏನ್ ಗುರು, ಹೇಗಿದೀಯಾ? ಅದೆಲ್ಲ ಬಿಡು, ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನದು ನನ್ನಿಂದ ಕೆಲಸ ಆಗ್ಬೇಕಾಗಿರೋದು? ನಾನು ಗಿಣಿನ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಇವಾಗ ಹುಡುಕೊಂಡು? ಓ, ಸೇಡು ತೀರಿಸ್ಕೊಳ್ಳೋಕೆ. ಅದೆಲ್ಲ ನನ್ನಿಂದ ಆಗಲ್ಲ. ಅದನ್ನೆಲ್ಲ ಬಿಟ್ಟು ಭಾಳ ದಿನ ಆಯಿತು. ನಾನಿವಾಗ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ. ಹಾಗಾಗಿ ನನಗೆ ನಾನು ತೊಗೊಳಕ್ಕೆ ಇಷ್ಟಪಡೋಲ್ಲ. ನನಗೆ ಗೊತ್ತು ನೀನು ಎಲೆಕ್ಷನಿಗೆ ನಿಲ್ತಾ ಇದೆಯಾ ಅಂತ. ಆದರೆ ನಾನು ನಿಲ್ದಿರೋ ಟೈಮಲ್ಲಿ ನಿನ್ನ ಮತ್ತು ಗಿಣಿ ಮಧ್ಯೆ ಏನೇನು ನಡೆದಿದೆ ಅಂತ ನನಗೆ ಪಿನ್ ಟು ಪಿನ್ ಗೊತ್ತು. ಆಗಿರುವಾಗ ನೀನು ಎಲೆಕ್ಷನಿಗೆ ನಿಂತ್ಕೊಳ್ಳೋಕೆ ಹೋದರೆ ಅವನು ಸುಮ್ಮನೆ ಬಿಟ್ಬಿಡ್ತಾನ. ಗೆಲುವು ನನ್ನ DNA ಇದೆ. ನನಗೆ ಬೇರೆ ಆಪ್ಷನ್ ಇಲ್ಲ. ಕೊನೆವರೆಗೂ ಹೋರಾಡ್ತೀನಿ.
ಇದ್ರ ಮೇಲೆ ನಿನ್ನಿಷ್ಟ. ನಿಂತ್ಕೋ ಗುರು. ಐಡಿಯಾ ನಿಂದು, ಹುಡುಗರು ಟೂಲ್ಸು ನಂದು. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಕೊಡ್ದು. ಏಯ್ ಅವ್ನು ಹೋದ್ನೆ ನೋಡ್ಕೊಂಬರ ಹೋಗ. ಹೋಗಿರ್ತಾನ್ ಬಿಡು. ಏಯ್ ಅವ್ನು ಹೋಗಿ ಅರ್ಧ ಗಂಟೆ ಆಯ್ತು ನಿನ್. ಯಾವಾಗಲೂ ದೋಪಡ್ತಂದು ಸಾಯ್ತಾ ಇರ್ತಾರೆ ನನ್ನ ಮಕ್ಕಳು. ನೀನೇನಣ್ಣ ಕೇಳಿದ ತಕ್ಷಣ ಟೂಲ್ಸ್ ಎತ್ಕೊಟ್ಬಿಟ್ಟೆ. ಅವತ್ತೇನು ಕಿತ್ಕೊಳಕ್ಕಾಗ್ಲಿಲ್ಲ, ಇವತ್ತೇನು ಕಿತ್ಕೊಂತಾನೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಿದ್ದೆ. ಈ ಟೈಮಲ್ಲೆಲ್ಲ ಇವೆಲ್ಲ ಬೇಕಾ? ಲೇಯ್, ನಾವೆಲ್ಲ ಮೊದಲು ಒಂದೇ ಗ್ಯಾಂಗು, ಹರಿ ಗಿಣಿ ಆ್ಯಂಡ್ ಗ್ಯಾಂಗ್. ಪೇರ್ ಪಾರ್ಟ್ಸ್ ಕದಿಯೋದ್ರಿಂದ ಶುರುವಾಗಿದ್ದು ನಮ್ಮ ಜೀವನ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಬ್ಯಾಗಲ್ಲಿ ದುಡ್ಡು ಬರ್ಲಿಕ್ಕೆ ಶುರು ಆಯ್ತು. ಗಿಣಿ, ನಮ್ಮ ವಿಷಯ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆಯಂತೆ. ನಾವು ಹೋಗೋ ದಾರಿನಲ್ಲೇ ಕಾಯ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಎಷ್ಟೋ ಥರ ಆಗಲಿ ಆ ಮಾಲ್ನ ನಾವು ತಲುಪಿಸ್ಲೇಬೇಕು. ಕೆಲಸ ಯಾರ ಹತ್ರ ಮಾಡಿಸ್ತೀಯ ಅಂತ ಗೊತ್ತಿಲ್ಲ, ಆದರೆ ಆ ಕೆಲಸ ಆಗ್ಬೇಕಷ್ಟೇ. ಛೇ, ಅಣ್ಣ ನೀನು ಹೂ ಅಂದರೆ ಈ ಕೆಲಸ ನಾನು ಮಾಡ್ತೀನಣ್ಣ. ಲೇ, ಅದೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಕಣೋ. ಹೋಗೋ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗೋ. ಇಲ್ಲ ಅಣ್ಣ, ನಾನು ಮಾಡ್ತೀನಿ. ಓಯ್ ನಿಲ್ಸೋ, ಚೆಕ್ ಮಾಡ್ರಿ ನಿನ್ ಕಡೆ. ಏನಾದ್ರು ಇದೆಯಲ್ಲ ಯಾರು? ಸರ್ ಟ್ರ್ಯಾಕ್ ಮಾಡಿ ಗಾಡಿ ಏನಿಲ್ಲ. ಸರ್ ಗಾಡಿ ಫುಲ್ ಸ್ಟಾಕ್ ಇದೆ. ಏಯ್ ಕಳಿಸ್ರಿ, ಬಿಟ್ಟು ಕಳಿಸ್ರಿ.
ಒಂದು ವ್ಯವಹಾರದಲ್ಲಿ ಗಿಣಿಗೂ ಗುರುಗೂ ಮನಸ್ತಾಪ ಆಯಿತು. ಗಿಣಿ ಇವ್ರ ಫ್ಯಾಮಿಲಿನೇ ಓಡಿಸ್ತಾ, ಇವನು ಒದೆ ತಿಂದ. ಇಷ್ಟು ದಿನ ಕಾಣ್ತಾ ಇರಲಿಲ್ಲ, ಇವಾಗ ಹೊಡಿತೀನಿ ಅಂತ ನನ್ನ ಕಣ್ಮುಂದೆ ಬಂದು ನಿಂತಿದ್ದಾನೆ. ನೋಡೋಣ ಬಿಡು, ಕೈಯಲ್ಲಿ ಟೂಲ್ಸ್ ಇದೆ ಅಲ್ವಾ, ಅದೇನು ಮಾಡ್ತಾನೆ ಅಂತ. ಆದರೆ ನಾವಂತೂ ಒಂದು ಮರಿಬಾರ್ದು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದನ್ನ. ಗಿಣಿ ಅಣ್ಣ, ಹೋದ್ ಸರಿ ನಾನು ಕರ್ಕೊಂಬಂದಿದ್ನಲ್ಲ, ಅವನು ನಿಮಗಷ್ಟೇ ಮೋಸ ಮಾಡಿಲ್ಲ ಅಣ್ಣ, ನನಗೂ ಮೋಸ ಮಾಡಿದ್ದಾನೆ. ಆದರೆ ಅವನೇನ್ ಮಾಡ್ಕೊಂತಾನೆ ಬಿಡೋ. ಆದರೆ ಈ ಸರಿ ನಾನು ಕರ್ಕೊಂಬರ್ತಾ ಇದ್ದೀನಲ್ಲ ಅಣ್ಣ, ಅವನು ತುಂಬ ನಿಯತ್ತಿನ ಮನುಷ್ಯ. ಪುಟಕ್ಕಿಟ್ಟು ಚಿನ್ನ ಅಂತ ಹೇಳ್ತೀನಿ, ನಾನು ನಂಬಣ್ಣ ಪ್ಲೀಸ್. ಊರಲ್ಲಿ ನಾನು ಮಾಡೋ ದಂಧೆಯಲ್ಲಿ ಸರಿಸಾಟಿ ಯಾರೂ ಇಲ್ಲ ಅಂತ ಜನ ಮಾತಾಡ್ತಾರೆ. ನನ್ನ ಹತ್ರ ಸಿಗೋ ಮಾಲು ಬೇರೆ ಯಾರ ಹತ್ರನೂ ಸಿಗಲ್ಲ. ಅದು ಗೊತ್ತಣ್ಣ ನನಗೆ, ಅದು ಗೊತ್ತಿರೋದ್ರಿಂದಲೇ ಅಲ್ವೇನಣ್ಣ ನಾನು ನಿನ್ನ ಹತ್ರ ಬಂದಿರೋದು. ದಯವಿಟ್ಟು ನಿನ್ನ ದಂಧೆಯಲ್ಲಿ ನನ್ನನ್ನು ಸೇರಿಸ್ಕೋಣ. ನಾನು ತುಂಬ ಕಷ್ಟದಲ್ಲಿದ್ದೀನಿ ಗಿಣಿ ಅಣ್ಣ, ನಿನ್ನ ದಂಧೆಯಲ್ಲಿ ನನ್ನನ್ನು ಸೇರಿಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಜೀವನ ಪೂರ್ತಿ ನಾನು ನಿನ್ನ ಮರೆಯಲ್ಲಣ್ಣ. ನಾನು ಮಾಡೋ ಇಲ್ಲಿಗಲ್ ಬಿಸ್ನೆಸ್ಸಲ್ಲಿ ಇದುವರೆಗೂ ಯಾವನ ಕೈಗೂ ಸಿಗಾಕೊಳ್ದೆ ಈ ಪಾರ್ಟಿ ಆಸ್ತಿ ಹೆಸರು ಮಾಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಹುಡುಗ. ಬೆಟ್ಟ ಗುಡ್ಡಗಳಲ್ಲಿ ಸೊಪ್ಪು ಬೆಳೆದು ಬೆಟ್ಟದ ಒಡೆಯ ಅನ್ನಿಸ್ಕೊಂಡು ನಾನು. ಅಂದಮೇಲೆ ಊರಲ್ಲಿ ನಮಗೆ ಆಗದೆ ಇರೋರು ಇದ್ದೇ ಇರ್ತಾರೆ ತಾನೆ. ಹೌದಣ್ಣ, ಅಂಥವ್ರು ಕೆಲವು ಡೆಡ್ ಬಾಡಿಗಳು ಸಿಗ್ತವೆ, ಅದನ್ನೆಲ್ಲ ನಮ್ಮ ಹುಡುಗ, ಅದೇ ನಮ್ಮ ಕಾಳ ಗಿಣಿಯಣ್ಣ, ಇವತ್ತ್ಯಾಕೋ ಟೈಮ್ ಸರಿ ಇಲ್ಲ ಅನ್ಸುತ್ತಣ್ಣ. ನಾನು ಇನ್ನೊಂದಿನ ಅವನ್ನೇ ಕರ್ಕೊಂಡು ಬರ್ತೀನಣ್ಣ. ಕಾಳ ಗುರು ವಾಪಸ್ ಬಂದು ನಾನು ಹುಡುಕ್ತವನಂತೆ. ಊರಲ್ಲಿ ಯಾರ ಹತ್ರ ನನ್ನ ಬಗ್ಗೆ ಕೇಳ್ತಾ ಇದ್ದಂತೆ, ಅದು ಟೂಲ್ಸ್ ಇಟ್ಕೊಂಡು. ಎಷ್ಟು ಧೈರ್ಯ ನಿನಗೆ! ಕೊನೆಯ ಬಾರಿ ನಿನ್ನ ಸಾಯಿಸ್ತೇ ಬಿಟ್ಟಿದೆ, ತಪ್ಪಾಯ್ತು. ನಿಮ್ಮಪ್ಪ ಅಮ್ಮ ಜೊತೆ ನಿನ್ನನ್ನು ಅಲ್ಲಪ್ಪ, ಇದ್ರ ನಂದೇದಾರ ತಪ್ಪಿದೆಯಾ? ವ್ಯವಹಾರದಲ್ಲಿ ನೀನು ಮೋಸ ಮಾಡಿದೆ, ಅದಕ್ಕೆ ನಾನು ಶಿಕ್ಷೆ ಕೊಟ್ಟೆ. ಶಿಕ್ಷೆ ಕೊಡೋದಕ್ಕೆ ನೀನೇನು ದೇವ್ರನಲ್ಲೇ? ನೀನು ಪ್ಲಾನ್ ಪ್ರಕಾರನೇ ನಾವು ಮಾಡಿದ್ದು. ಸೆಂಟ್ರಲ್ಲಿ ನಿನ್ನ ತಮ್ಮ ಬಂದು ಕಡ್ಡಿಯಲ್ಲಿ ಆಡಿಸ್ತಾನೆ ಅಂತ ನನಗೇನಾದರೂ ಗೊತ್ತಿತ್ತಾ? ನಾಳೆ ಕಾಲೇಜ್ ಗ್ರೌಂಡು, ಗ್ರೀನ್ ಬ್ಯಾಗು.
ಅಣ್ಣ ಕನ್ಫರ್ಮ್ ನಿನ್ನ ತಮ್ಮ ಮೆಕ್ಸಿಕೋನೆ. ಸರಿ, ಒಂದು ವೇಳೆ ನೀನು ಹೇಳ್ದಾಗ ಆಗಿದೆ ಅನ್ಕೊಳ್ಳೋಣ. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಈ ಭೂಮಿ ಮೇಲೆ ಒಂದು ಜೀವಿ ಬದುಕಬೇಕು ಅಂದರೆ ಅದು ಇನ್ನೊಂದು ಜೀವಿನ ತಿಂದೇ ಬದುಕಬೇಕಂತೆ. ಸೊ ನೀನೀಗ ಏನೂ ಮಾಡಿಲ್ಲ ಅಂದ್ರೂ ನಾನು ನಿನ್ನನ್ನು ಬಿಟ್ಟೆ ಅಂದರೆ ನೀನು ನನ್ನನ್ನು ತಿಂದೇ ಬಿಡ್ತೀಯ. ಸೊ ಹಾಗಾಗಿ ನನ್ನ ತಂದೆ ತಾಯಿ ಯಾಕೆ ನನಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಗೊತ್ತಾ ನಿನಗೆ? ನನ್ನ ತಂದೆ ತಾಯಿ ಯಾಕೆ ನನಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಗೊತ್ತಾ ನಿನಗೆ? ನನ್ನ ಕೈಲಿ ಓದೇ ತಿಂತಾಯಿದೆ ಅಂತ. ಹೇಳ್ತಾ ಇದ್ದೀನಿ ನೋಡು, ನಮ್ಮ ದಂಧೆಯಲ್ಲಿ ಒಬ್ಬನೇ ರಾಜ ಇರಬೇಕು. ನಮ್ಮಣ್ಣ ಹೋದ್ಮೇಲೆ ಅದು ನಾನೇ ಆಗಿರ್ಬೇಕು. ಅವನನ್ನು ಬಿಡಲ್ಲ, ಹೊಡ್ಕೊಡಿತೀನಿ. ಮುಂಚೆ ನಮ್ಮ ಅಣ್ಣಂದಂತ ಹೇಗೆ ನಡೀತಾ ಇತ್ತೋ ಇನ್ನು ಮುಂದೆ ಹಾಗೆ ನಡಿಬೇಕು. ಹೆಚ್ಚು ಕಮ್ಮಿ ಆದ್ರೆ ಯಾವನ್ನೂ ಬಿಡಲ್ಲ.